ರಾಷ್ಟ್ರ ರಕ್ಷಣಾ ಪಡೆಯ ಅಧ್ಯಕ್ಷ ಪುನೀತ್ ಕೆರೆಹಳ್ಳಿ ವಿರುದ್ಧ ಸೌಜನ್ಯ ಹೋರಾಟಗಾರರ ಆಕ್ರೋಶಗಳು ವ್ಯಕ್ತವಾಗಿದೆ. ಮಹೇಶ್ ಶೆಟ್ಟಿ ತಿಮರೋಡಿಗೆ ಸವಾಲ್ ಹಾಕಿದ್ದ ಪುನೀತ್ ಕೆರೆಹಳ್ಳಿ ಉಜಿರೆಗೆ ಬರ್ತೀನಿ, ನಿಮಗೆ ತಾಕತ್ತಿದ್ದರೆ ಮುಟ್ಟಿ ನೋಡಿ ಎಂದು ಸವಾಲ್ ಹಾಕಿದ್ರು. ಸವಾಲಿನ ವಿಡಿಯೋ ವೈರಲ್ ಆಗ್ತಾ ಇದ್ದ ಹಾಗೆ ಭುಗಿಲೆದ್ದ ಆಕ್ರೋಶ. ನೀನಾ ನಾನಾ ಎಂದು ಕೌಂಟರ್ಗೆ ಎನ್ಕೌಂಟರ್ ಶುರುವಾಗಿದೆ. ಉಜಿರೆಗೆ ಬರ್ತೀನಿ, ನಿಮಗೆ ತಾಕತ್ತಿದ್ದರೆ ನನ್ನನ್ನು ತಡೀರಿ. ಇಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಸೌಜನ್ಯ ಪರ ಹೋರಾಟಗಾರರ ಪ್ರಮುಖ ಮುಂದಾಳತ್ವ, ಅವರ ನಾಯಕತ್ವದಲ್ಲಿ ಸಾಕಷ್ಟು ಹೋರಾಟಗಳು ನಡೆದಿದ್ದಾವೆ. ಮೊನ್ನೆ ಕುತ್ತಾರಿನ ಕೊರಗಜ್ಜ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಚಕ್ರವರ್ತಿ ಸೂಲಿಬೆಲೆ ಗೆಸ್ಟ್ ಆಗಿ ಬಂದಿದ್ರು. ಆ ಸಂದರ್ಭದಲ್ಲಿ ಹಿಂದೂ ಧರ್ಮದಲ್ಲಿ ಹುಡುಗಿಯರ ಕೊರತೆ ಇದ್ದರೆ ಅನ್ಯ ಧರ್ಮದ ಹುಡುಗಿಯರನ್ನು ಕೂಡ ನೀವು ಪ್ರೇಮಿಸಿ ಮದುವೆಯಾಗಬಹುದು ಅಂತ ಹೇಳಿ ಒಂದು ಅತ್ಯಂತ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಹೇಶ್ ಶೆಟ್ಟಿ ತಿಮರೋಡಿ ಚಕ್ರವರ್ತಿ ಸೂಲಿಬೆಲೆಯ ವಿರುದ್ಧ ವಾಚಾಮಗೋಚರ ಬೈದಿದ್ರು. ಆ ವಿಡಿಯೋ ಸಖತ್ ವೈರಲ್ ಆಗಿತ್ತು. ಆ ವಿಡಿಯೋಗೆ ಉತ್ತರ ಎಂಬಂತೆ ಪುನೀತ್ ಕೆರೆಹಳ್ಳಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ನಾನು ಕೂಡ ಚಕ್ರವರ್ತಿ, ನೀವು ಸೂಲಿಬೆಲೆಯನ್ನ ಸೂಳೆ ಬೆಲೆ ಅಂತ ಕರೀತೀರಿ, ಸೂಲಿಬೆಲೆ ಸುಳ್ಯಗೆ ಅಥವಾ ಉಜಿರೆಗೆ ಬಂದರೆ ಚಪ್ಪಲಿಯಲ್ಲಿ ಹೊಡಿತೀನಿ ಅಂತ ನೀವು ಹೇಳ್ತೀರಿ. ನಾನು ಕೂಡ ಒಬ್ಬ ಚಕ್ರವರ್ತಿ, ನಾನೇ ಬರ್ತೀನಿ, ನನ್ನನ್ನು ಮುಟ್ ನೋಡಿ, ನಿಮಗೆ ತಾಕತ್ತಿದ್ರೆ ಎನ್ನುವಂಥ ರೀತಿಯಲ್ಲಿ ಒಂದು ಸವಾಲು ಹಾಕಿದ್ರು. ಆ ಸವಾಲಿಗೆ ಸಂಬಂಧಪಟ್ಟ ಹಾಗೆ ಈಗ ಸೌಜನ್ಯ ಪರ ಹೋರಾಟಗಾರರ ಪೈಕಿ ಹಿಂದೂ ಸಂಘಟನೆಯ ಸದಸ್ಯರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅವರ ಹೇಳಿಕೆ ಒಂದು ರೀತಿ ವಿಭಿನ್ನ ರೀತಿ ಇದ್ದರೂ ಕೂಡ ಎಲ್ಲವೂ ಕೂಡ ಪುನೀತ್ ಕೆರೆಹಳ್ಳಿಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದಂತೆ ಭಾಸವಾಗ್ತಾ ಇತ್ತು. ಆದರೆ ಈ ವಿಚಾರ ಈಗ ಬಹಳಷ್ಟು ಚರ್ಚೆಗೂ ಕೂಡ ಕಾರಣವಾಗಿದೆ. ಹಾಗಾದರೆ ಹಿಂದೂ ಸಂಘಟನೆಯ ಸದಸ್ಯರು ಏನು ಹೇಳಿದ್ದಾರೆ ಒಂದು ಸತಿ ನೋಡ್ಕೊಂಡು ಬನ್ನಿ. ಮಹಿಳೆಯರ ಕೈಯಿಂದ ಗೂಸಾಗಿಟ್ಟಿಸಿಕೊಂಡಂತಹ ಹೆಣ್ಣು ಮಕ್ಕಳ ಮಾಂಸದಂಧೆಯಲ್ಲಿ ಮಹಿಳೆಯರ ಕೈಯಿಂದ ಗೂಸಾಗಿಟ್ಟಿಸಿಕೊಂಡಂತಹ ಪುನೀತ್ ಕೆರೆಹಳ್ಳಿ ಇಷ್ಟು ಧರ್ಮಸ್ಥಳ ಗ್ರಾಮದಲ್ಲಿ ಕೊಲೆ, ಅಸಹಜ ಸಾವು, ಆತ್ಮಹತ್ಯೆ, ನೇತ್ರಾವತಿಯಲ್ಲಿ ಹೆಣಗಳು ತೇಲಿ ಬಂದಾಗ ನೀನೆಲ್ಲಿದ್ದಿ? ಸೌಜನ್ಯ, ಆನೆ ಮಾವುತ, ಅವನ ತಂಗಿ ಯಮುನಾ, ಪದ್ಮಲತಾ, ವೇದವಳ್ಳಿ, ಕೃಷ್ಣ ಭಟ್ರು ಹೀಗೆ ಸರಣಿ ಕೊಲೆಗಳಾದಾಗ ಎಲ್ಲಿದ್ಯಾ? ಕನ್ಯಾಡಿ ರಾಮ ಮಂದಿರದ ಸನ್ಯಾಸಿಯನ್ನು ಒಡೆದು ಬಟ್ಟೆಯಲ್ಲೇ ಇಲ್ಲದಂತೆ ಬೆತ್ತಲು ಮಾಡಿ ಓಡಿಸುವಾಗ ನಿನ್ನ ನರಸತ್ತ ಹಿಂದುತ್ವ ಎಲ್ಲಿ ಹೋಗಿತ್ತು? ರಾಮ ಇದ್ದಾನೋ ಇಲ್ಲವೋ ಎಂಬಂತಹ ಮಾತನ್ನು ಬಡ್ಡಿ ಪೂಜ್ಯರು ಹೇಳುವಾಗ ನಿನಗೆ ಅದು ಕೇಳಿಸಲಿಲ್ಲವೇ? ಎಲ್ಲಿ ಧರ್ಮಸ್ಥಳದ ದಲಿತ ಬಡವರ್ಗದವರನ್ನು ಹೀನಾಯವಾಗಿ ನಡೆಸಿಕೊಂಡು ಸ್ಥಳ ಕಬಳಿಸಿದಾಗ ನಿನ್ನ ಹಿಂದುತ್ವದ ಧ್ವನಿ ಎಲ್ಲಿ ಹೋಗಿತ್ತು? ಮೀಸೆ ತಿರುಗಿಸಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಬಗ್ಗೆ ಮಾತಾಡ್ತೀಯಲ್ವಾ? ಅವರಿಗೆ ಚಾಲೆಂಜ್ ಹಾಕುವಂತ ತಾಕತ್ ನಿನಗಿದೆ ಇಲ್ಲ? ನೀನು ಹುಟ್ಟಿ ಇಷ್ಟು ವರ್ಷವಾಯಿತು, ಅಷ್ಟು ವರ್ಷದಿಂದ ಅವರು ಹಿಂದುತ್ವಕ್ಕಾಗಿ, ನ್ಯಾಯಕ್ಕಾಗಿ ಹೋರಾಡುತ್ತಲೇ ಬಂದಿದ್ದಾರೆ. ಪುಣ್ಯ ಕ್ಷೇತ್ರ ದೇವರ ನಾಡಿನ ಶಬರಿಮಲೆಗೆ ಸ್ತ್ರೀಯರು ಪ್ರವೇಶಿಸಿದರೆ ಏನಾಗುತ್ತೆ? ಒಂದು ಪ್ರೆಸ್ ಹೆಡ್ಡಿಂಗ್ ಬರುತ್ತೆ ಅಷ್ಟೇ ಎಂದು ಮಾಧ್ಯಮದ ಮುಂದೆ ನಗುತ್ತಾ ಉತ್ತರಿಸಿದ ಪೂಜ್ಯರ ಬಗ್ಗೆ ಒಂದು ಶಬ್ದ ಎತ್ತದ ನೀನು ಎಲ್ಲಿಂದ ಬಂದಲೇ? ನಿನಗೆ ನೆನಪಿರಲಿ, ಇದು ದುಡ್ಡಿಗಾಗಿ ಮಾಡುವಂತಹ ಪೇಮೆಂಟ್ ಹೋರಾಟವಲ್ಲ, ಸತ್ಯ ಧರ್ಮ ನ್ಯಾಯದ ಹೋರಾಟ. ಸೌಜನ್ಯಾಳ ಶಕ್ತಿ ನಿಮ್ಮ ಗೋಮುಖದಂತೆ ಕಾಣುವಂತಹ ವ್ಯಾಘ್ರ ಮುಖದ ಬಣ್ಣವನ್ನು ಬಯಲು ಮಾಡ್ತಿದೆ. 350 ಕಿಲೋಮೀಟರ್ ದೂರ ಕುಳಿತು ನೀನು ಡೈಲಾಗ್ ಹೊಡೆಯುವುದಾದ್ರೆ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಅನ್ಯಾಯದ ವಿರುದ್ಧ ನಿಂತಹ ಹಿಂದೂ ಫೈರ್ ಬ್ರ್ಯಾಂಡ್ ಹುಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಎಷ್ಟು ತಾಕತ್ತಿರಬೇಡ. ಅವರ ಜೊತೆಗೆ ಇಲ್ಲಿರುವವರು ಪೇಮೆಂಟ್ ಗಿರಾಕಿಗಳಲ್ಲ, ಅವರನ್ನು ಪರ್ಚೇಸ್ ಮಾಡೋಕ್ಕಾಗಲ್ಲ, ಪಕ್ಕ ಅವರ ಅಭಿಮಾನಿಗಳು. ಅವರಿಗೆ ಗೊತ್ತೋ ಇದು ಹೋರಾಟದ ದಾರಿ ತಪ್ಪಿಸುವಂತ ಪ್ರಯತ್ನ. ಚಾಲೆಂಜ್ ಹಾಕೋ, ನೀನು ನೆನಪಿಟ್ಕೋ, ನಿನಗೆ ತಾಕತ್ತಿದ್ರೆ, ನೀನು ಅಸಲಿ ಹಿಂದುತ್ವವಾದಿಯೇ ಆಗಿದ್ರೆ ಉಜಿರೆಗೆ ನೀನು ಬರುವುದೇ ಆದ್ರೆ ಬರುವಾಗ ಒಂದು ಭಗಧ್ವಜವನ್ನು ಹಿಡಿದುಕೊಂಡು ಬಾ. ನೀನು ಅದನ್ನ ಪುಣ್ಯ ಕ್ಷೇತ್ರದಲ್ಲಿ ಆರಿಸಿ ಧರ್ಮಸ್ಥಳದಲ್ಲಿ ಒಂದು ಇತಿಹಾಸವನ್ನು ಸೃಷ್ಟಿಸುವಂತ ಕೆಲಸ ಮಾಡು.